Very good evening, guys. Welcome everyone. Welcome to the today's session. I thank each and everyone from the bottom of my heart to come out for this special session. Thank you, guys. By the way, myself, Jivita Prasad, I'm a multi-modality healing expert and founder of Divine Magic Healing Space. With over 15 plus years of experience, I've helped 5,000 plus people in the intuitive energy healing space. Hope I am audible, right? Audible, guys? Show Yes, thumbs up ma'am. if I'm okay. Thank you. If possible, please come on video mode so that you will get that energy vibes, so that whatever the blockages are there, it will get healed. Okay. Okay, guys. Keep your water bottle with you. Sit straight. Close your eyes. Just a moment, guys. Just a moment. Sorry, guys. I'm very sorry. Yeah. Okay. Please sit straight. Keep your water bottle with you. Okay. Close your eyes. Slowly breathe in. Breathe out. 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 Keep doing it for another 5 minutes. Observe your breathing. ನಿಮ್ಮ ಬ್ರೆತ್ನ ಅಬ್ಸರ್ವ್ ಮಾಡ್ತಾ ಇರಿ. ಯಾವುದೇ ಚಿಂತೆಗಳು ಬಂದ್ರೂ ಪರವಾಗಿಲ್ಲ, ಅದನ್ನ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ. ಚಿಂತೆಗಳು ಬಂದ್ರೂ ಮೈಂಡ್ನ ಮತ್ತೆ ನಿಮ್ ಬ್ರೀತಿಂಗ್ ಮೇಲೆ ಅಬ್ಸರ್ವ್ ಮಾಡಿ. ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. Whatever thoughts it comes, let it come. Don't try to stop it. Again, you keep focusing on your breath. ಯೋಚನೆ ಮಾಡ್ಬೇಡಿ, ಏನ್ ನಮ್ಗೆ ಈ ತರ ಥಾಟ್ಸ್ ಬರ್ತಾ ಇದೆ, ಯಾಕೆ ಹಿಂಗ್ ಬರ್ತಾ ಇದೆ, ನಾವು ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡ್ತಾ ಇದೀವಲ್ವಾ, ಬಟ್ ಸ್ಟಿಲ್ ಏನಕ್ಕೆ ಹಿಂಗೆಲ್ಲ ಇದಾಗ್ತಾ ಇದೆ, ಯಾಕೆ ನಮ್ಮ ಮೈಂಡ್ ಡೈವರ್ಟ್ ಆಗ್ತಾ ಇದೆ, ಅದೆಲ್ಲ ಏನು ಯೋಚನೆ ಮಾಡ್ಬೇಡಿ. ಜಸ್ಟ್ ಫ್ರೀ ಆಗ್ಬಿಡಿ. ವಾಟ್ ಎವರ್ ಅದು ಏನ್ ಬರುತ್ತೋ ಹಾಗೆ ಬಿಟ್ಟು ಹಂಗೆ ನೀವು ಬ್ರೆತ್ ಮೇಲೆ ಅಬ್ಸರ್ವ್ ಮಾಡಿ.
ನಿಮ್ ನಾರ್ಮಲ್ ಬ್ರೀತಿಂಗ್ ನ ಅಬ್ಸರ್ವ್ ಮಾಡಿ. ಸ್ಲೋ ಇದು ಸ್ಲೋ ಅಂತ ಇಲ್ಲ, ನಾರ್ಮಲ್ ಆಗಿ ನೀವು ಹೆಂಗ್ ಬ್ರೀತಿಂಗ್ ಮಾಡ್ತೀರೋ ಅದನ್ನ ಅಬ್ಸರ್ವ್ ಮಾಡಿ ಸಾಕು. Slowly breathe in, breathe out. 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 Relax ಮಾಡಿ. Relax your body. Relax your mind. Just relax. Relax. Relax ಮಾಡಿ. ವಾಟ್ ಎವರ್ ಏನೇ ಮೈಂಡಲ್ಲಿ ಎಲ್ಲಾನು ಇದು ಮಾಡ್ಬಿಟ್ಟು ಜಸ್ಟ್ ರಿಲ್ಯಾಕ್ಸ್. ಕಾಮ್ ಡೌನ್. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡಿ. ಈಗ ನಿಮ್ಮ 2 ಕೈಯನ್ನು ರಬ್ ಮಾಡಿ. Rub your hands and spread the energy all over your face and body. ನಿಧಾನಕ್ಕೆ ಕಣ್ಣು ಓಪನ್. ಓಕೆ. ಸೊ ಮೋಸ್ಟ್ಲಿ ನಾನು ಹೇಳ್ತಾ ಇರೋ ಟೆಕ್ನಿಕ್ ಫಾಲೋ ಮಾಡ್ತಾ ಇದ್ದೀರಾ ಅನ್ಸುತ್ತೆ ಅಲ್ವಾ? ಓಕೆ. ಸೊ ಒನ್ಸ್ ಅದು ಮ್ಯಾನಿಫೆಸ್ಟ್ ಆದ್ಮೇಲೆ ಪ್ಲೀಸ್ ಶೇರ್ ಯುವರ್ ಸಕ್ಸಸ್ ಸ್ಟೋರಿ ಗೈಸ್. ಐ ಆಮ್ ರಿಯಲಿ ಈಗರ್ಲಿ ವೇಟಿಂಗ್ ಟು ಲಿಸನ್ ಟು ದೋಸ್ ಸಕ್ಸಸ್ ಸ್ಟೋರೀಸ್. ಸೊ ಇವತ್ತು ನಾವು ನ್ಯೂ ಟೆಕ್ನಿಕ್ ಕಲಿತೀವಿ. ನಾನು ಇಲ್ಲಿ ನಿಮ್ ಚಾಟ್ ಕಾನ್ಸೆಪ್ಟ್ ಅಲ್ವಾ, ನಾನು ಚಾಟ್ನಲ್ಲಿ ಟೈಪ್ ಮಾಡ್ತೀನಿ. ಆ ಟೆಕ್ನಿಕ್ ಹೆಸರು ಬಂದು DICCC ಟೆಕ್ನಿಕ್. ಓಕೆನಾ? DICCC ಟೆಕ್ನಿಕ್ಕು. ಏನ್ DICCC ಅಂದ್ರೆ ನಾನು ಇಲ್ಲಿ ಚಾಟ್ ಅಲ್ಲಿ ಇದು ಮಾಡ್ತೀನಿ, ನೋಡ್ಕೊಳ್ಳಿ. ಟೆಕ್ನಿಕ್ DICC ಅಂದ್ರೆ ನಾವು ಈಗ ನಾನು ಅದು ಇವಾಗ ಹೆಂಗಂದ್ರೆ ನಿಮ್ಮ ಆಫೀಸ್ನಲ್ಲೋ ಮನೆಯಲ್ಲೋ ಇನ್ ಯುವರ್ ಆಫೀಸ್ ಏರಿಯಾ ಆರ್ ಅಟ್ ಹೋಮ್, ಇಫ್ ಸಮ್ಮನ್ ಸೇಸ್, ಇವಾಗ ಯಾರಾದ್ರೂ ಬಂದು ನನ್ಗೆ ಈ ಪರ್ಟಿಕ್ಯುಲರ್ ಕೆಲಸ ಅಥವಾ ಏನೋ ಟಾಸ್ಕ್ ನನ್ಗೆ ಈ ಟೈಮ್ ನಲ್ಲಿ ಮುಗಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಆರ್ಡರ್ ಮಾಡ್ತಾರೆ, ನಿಮ್ಗೆ ಮಾಡೇ ಮಾಡ್ತೀರಲ್ವಾ? ಅವಾಗ ಈ ಟೈಮ್ ಒಳಗೆ ನಾವು ಮಾಡ್ಬೇಕು, ಫಿನಿಶ್ ಮಾಡ್ಬೇಕಂತ ಹೆಂಗಾದ್ರು ನೀವು ನಮ್ಗೆ ಆಗತ್ತೋ ಆಗಲ್ವೋ ಮೈಂಡ್ ನ ಪ್ರೋಗ್ರಾಮಿಂಗ್ ಮಾಡಿ ಮಾಡ್ತೀರಾ. ಸೊ ಈ DICC ಟೆಕ್ನಿಕ್ ಫುಲ್ ಇದು ಏನಂದ್ರೆ ಐ ಡೈರೆಕ್ಟ್, ಇನ್ಸ್ಟ್ರಕ್ಟ್, ಕಮಾಂಡ್, ಕಂಪಲ್ and code to heal my body perfectly and properly right now. ಅದು ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಇವಾಗ ಎಕ್ಸಾಂಪಲ್ ಹೆಲ್ತ್ ಬಗ್ಗೆ, ನಮ್ ಹೆಲ್ತ್ ನ ಆರೋಗ್ಯವಾಗಿ ಇರಬೇಕು, ಅದನ್ನ ನಾನು ಸರಿ ಮಾಡ್ಬೇಕು, ಅದಕ್ಕೆ ಈ ಟೆಕ್ನಿಕ್ ಯೂಸ್ ಮಾಡಿ ಯಾವ ತರ ಇದು ಮಾಡ್ಬೋದು ಅಂತ ನಾನು ಇಲ್ಲಿ ಗೈಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಐ ಡೈರೆಕ್ಟ್, ಇನ್ಸ್ಟ್ರಕ್ಟ್, command, compel and code to heal. ಇವಾಗ ಸಪೋಸ್ ಎಕ್ಸಾಂಪಲ್ ಟು ಹೀಲ್ ನಿಮ್ ಸ್ಪೆಸಿಫಿಕ್ ಆಗಿ ಬ್ಯಾಕ್ ಪೈನ್ ಇದೆ, ಅಥವಾ ಇದು ಐಸೈಟ್ ಇಂಪ್ರೂವ್ಮೆಂಟ್ ಆಗ್ಬೇಕು, ಅಥವಾ ಬಂದು
ನಿಮ್ ಫೇಸ್ ಚೆನ್ನಾಗಿ ಕ್ಲಿಯರ್ ಆಗಿ, ಪಿಂಪಲ್ಸ್ ಏನಾದ್ರು ಇದ್ರೆ ಅದು ಕ್ಲಿಯರ್ ಆಗ್ಬೇಕು. ಯಾವ್ದು ಇವಾಗ ಏನು ನಿಮ್ಗೆ ಪೈನ್ ಇದೆಯೋ ಅದನ್ನ ನೀವು ಮೆನ್ಷನ್ ಮಾಡ್ಬೋದು. ನಾನು ಇವಾಗ ಜನರಲ್ ಆಗಿ ಹಾಕ್ತೀನಿ. ಟು ಹೀಲ್ ಮೈ ಬಾಡಿ ಪರ್ಫೆಕ್ಟ್ಲಿ ಅಂಡ್ ಪ್ರಾಪರ್ಲಿ ರೈಟ್ ನೌ. ನೋಡಿ, ಇದೇ DICC ಟೆಕ್ನಿಕ್. ನೋಡಿದ್ರಾ? ಇದು ಏನಂದ್ರೆ ಐ ಡೈರೆಕ್ಟ್ ಇನ್ಸ್ಟ್ರಕ್ಟ್ ಅಂದ್ರೆ ಕಮಾಂಡ್ ಮಾಡ್ತೀವಿ, ಹೇಳ್ತಾರಲ್ವಾ, ಆರ್ಡರ್ ಮಾಡ್ತೀನಿ ಅಂತ. ಇದು ನಮ್ ಬಾಡಿಗೆ ಅದೇ ಹೇಳ್ತಾರಲ್ವಾ, ಸ್ವಲ್ಪ ಜನಕ್ಕೆ ಸಾಫ್ಟ್ ಆಗಿ ಹೇಳಿದ್ರೆ ಅಷ್ಟು ಇದಾಗಿ ಕೇಳಿಸ್ಕೊಳ್ಳಲ್ಲ, ತಲೆಗೆ ಹೋಗಲ್ಲ. ಸ್ವಲ್ಪ ಅವ್ರಿಗೆ ಸ್ಟ್ರಾಂಗ್ ಆಗಿ ಒಂದು ಪವರ್ಫುಲ್ ಆಗಿ ಹೇಳಿದ್ರೇನೆ ಅವ್ರು ಒಳಗೆ ಹೋಗುತ್ತೆ, ಮೈಂಡ್ ಒಳಗೆ ರಿಸೀವ್ ಮಾಡ್ತಾರೆ. ಅದೇ ತರ ನಮ್ ಬಾಡಿ ಸೆಲ್ಸ್, ನಮ್ ಒಂದೊಂದು ಸೆಲ್ಸ್ ಆಗ್ಲಿ ಅದು ಕ್ಯಾಶುವಲ್ ಆಗಿರುತ್ತೆ. ಓಕೆನಾ? ಸ್ವಲ್ಪ ಜನಕ್ಕೆ ಸ್ವಲ್ಪ ಸುಮ್ಮನೆ ಲೈಟ್ ಆಗಿ ಹೇಳಿದ್ರೆ ಕೇಳುತ್ತೆ. ಸ್ವಲ್ಪ ಕ್ಯಾಶುವಲ್ ಆಗಿರುವಾಗ ನಾವು ಸ್ಟ್ರಾಂಗ್ ಆಗಿ ಫೋಕಸ್ಡ್ ಆಗಿ ನಾನು ಡೈರೆಕ್ಟ್ ಮಾಡ್ತೀನಿ, ನಾನು ಕಮಾಂಡ್ ಮಾಡ್ತೀನಿ, ನನ್ನ ಬಾಡಿನ ನೀನ್ ರೆಡಿ ಮಾಡಿ ಕೊಡು ಅಂತ ನಾವು ಕಮಾಂಡ್, ಅದು ರೈಟ್ ನಾವು ಇವಾಗ್ಲೇ ಅಂತ ಕಮಾಂಡ್ ಮಾಡಿದಾಗ ನಮ್ ಪ್ರತಿ ಒಂದು ಸೆಲ್ಸ್ನು ಅದನ್ನ ಆ ಇನ್ಸ್ಟ್ರಕ್ಷನ್ ತಗೊಂಡು ನಮ್ಮಲ್ಲಿ ಏನೆಲ್ಲ ಬ್ಲಾಕೇಜಸ್ ಇದೆಯೋ, ನಮ್ಮ ಹೆಲ್ತ್ ವೈಸ್ ನಮ್ಗೆ ಏನೆಲ್ಲ ಪೈನ್ ಆಗಿದೆಯೋ ಅದನ್ನ ಹೀಲ್ ಮಾಡತ್ತೆ. ಹೀಲ್ ಮಾಡಿ ರೆಡಿ ಮಾಡತ್ತೆ ನಮ್ಮ ಬಾಡಿನ. ಅದು ಕರೆಕ್ಟ್ ಆಗಿ ಕೇಳ್ಕೊಂಡು ಅದಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೊಡಬೇಕು. ಇವಾಗ ಮಿಲಿಟರಿ ಆಫೀಸ್ ನಲ್ಲೆಲ್ಲ ಕಮಾಂಡರ್ ಇರ್ತಾರೆ. ಕಮಾಂಡರ್ ಯಾಕೆ ಕರಿತೀವಿ? ಅವ್ರು ಹೆಂಗ್ ಹೇಳ್ತಾರೋ ಅದನ್ನ ಎಕ್ಸಾಕ್ಟ್ ಆಗಿ ಅದು ಫಾಲೋ ಮಾಡ್ಬೇಕಲ್ವಾ? ಅದಕ್ಕೆ ಇದನ್ನು ನಮ್ ಬಾಡಿಗಾಗ್ಲಿ, ನಮ್ ಮೈಂಡ್ಗಾಗ್ಲಿ, ನಮ್ಮ ಹೆಲ್ತ್ಗಾಗ್ಲಿ, ಜಾಬ್ಗೆ, ಕರಿಯರ್ಗೆ ನಮ್ಗೆ ಏನ್ ಬೇಕೋ ಅದನ್ನ ಮಾಡ್ಬೋದು. ಬಟ್ ಇದು ಪ್ರೊಸೀಜರ್ ಏನಂದ್ರೆ, ಫಸ್ಟ್ ಬಂದು ನೀವು ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ ಅಲ್ವಾ? ಆಡಿಬಲ್ ಇದೆ ಅಲ್ವಾ? ಓಕೆ. ಫಸ್ಟ್ ಬಂದು ನೀವು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ಹೋಗ್ಬೇಕು. ಅದಕ್ಕೆ ನಾನು ಫಸ್ಟ್ ಮಾಡಿಸಿದ್ದು ಮೆಡಿಟೇಷನ್ ಸ್ಟೇಟ್. ಮೆಡಿಟೇಟಿವ್ ಸ್ಟೇಟ್ ಮಾಡಿದಾಗ ನಿಮ್ಮೆಲ್ಲ ಇದನ್ನು ಕಾಮ್ ಡೌನ್ ಆಗುತ್ತೆ, ಕೂಲ್ ಡೌನ್ ಆಗುತ್ತೆ. ಕಾಮ್ ಡೌನ್ ಆದಾಗ ಅವಾಗ ಈ ಇನ್ಸ್ಟ್ರಕ್ಷನ್ ಕೊಟ್ಟಾಗ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಡೈರೆಕ್ಟ್ ಆಗಿ ಅದು ರಿಸೀವ್ ಮಾಡಿ ಅದನ್ನ ರಿಪೇರ್ ವರ್ಕ್ ಸರಿ ಮಾಡತ್ತೆ. ಓಕೆನಾ? ಸೊ ಇದು ಬಂದು ಇನ್ ಎ ಡೇ ನೀವು 10 to 15 ಟೈಮ್ಸ್ ಹೇಳ್ಬೋದು, ಇಲ್ಲ ಎಷ್ಟು ಬೇಕಂದ್ರೂ ಹೇಳ್ಕೋಬಹುದು, ಈವನ್ ಬರಿಬಹುದು. ನೀವು ಯಾವ ತರ ಬೇಕೋ. ಇವಾಗ ಬ್ಯಾಕ್ ಪೈನ್ ಇದೆ ಅಂದ್ರೆ ಐ ಡೈರೆಕ್ಟ್ ಇನ್ಸ್ಟ್ರಕ್ಟ್ ಕಮಾಂಡ್ ಕಂಪಲ್ ಅಂಡ್ ಕೋಡ್ ಮೈ ಬ್ಯಾಕ್ ಪೈನ್ ಟು ಹೀಲ್ ಪರ್ಫೆಕ್ಟ್ಲಿ ಅಂಡ್ ಪ್ರಾಪರ್ಲಿ ರೈಟ್ ನೌ. ರೈಟ್ ನೌ ಅಂತ ಮೆನ್ಷನ್ ಮಾಡಿ, ನನ್ಗೆ ಇವಾಗ್ಲೇ ನನ್ಗೆ ಗೊತ್ತಿಲ್ಲ, ನಂಗೆ ಈ ಕೆಲಸ ಮುಗಿಸ್ಕೊಡು ಅಂತ ಹೇಳಲ್ವಾ ಸ್ಟ್ರಿಕ್ಟ್ ಆಗಿ. ಹಂಗ್ ಹೇಳಿದ್ರೆ ಅದ್ ತಕ್ಷಣ ಮಾಡ್ಕೊಡತ್ತೆ. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಇಟ್ ವರ್ಕ್ಸ್ ವಂಡರ್ಸ್. ಸುಮಾರು ಲೈಕ್ ಸಕ್ಸಸ್ಫುಲ್ ಆಂಟರ್ಪ್ರಿನರ್ಸ್ ಆಗಲಿ, ಸುಮಾರು ಜನ ಈ ಪ್ರೊಫೆಷನ್ ಅಲ್ಲಿ ಇರೋರು, ದೇ ಆರ್ ಯೂಸಿಂಗ್ ದಿಸ್ ಟೆಕ್ನಿಕ್. ಸೋ ಮೆನಿ ಪೀಪಲ್ ಆರ್ ಯೂಸಿಂಗ್. ಬಟ್ ಅದರಲ್ಲಿ ಒಬ್ರು ಬಂದು ಮೈಟ್ ಬಿ ಇವರು ಒಂದು ಫೇಮಸ್ ಥೆರಪಿಸ್ಟ್, ಹಿಪ್ನೋಥೆರಪಿಸ್ಟ್. ಅವ್ರ ಹೆಸರು ಬಂದು ಮರಿಸಾ ಪಿಯರ್. ಅವ್ರು ಬಂದು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇರೋದು. ಶಿ ಈಸ್ ಆನ್ ಹಿಪ್ನಾಟಿಸ್ಟ್. ಅವ್ರಿಗೆ ಏನಾಗಿದೆ, ಅಂದ್ರೆ ಟ್ರಾವೆಲ್ ಮಾಡ್ತಾ ಇರೋವಾಗ ಒಂದು ಕಾರ್ ಆಕ್ಸಿಡೆಂಟ್ ಆಯ್ತು. ಆ ಕಾರ್ ಆಕ್ಸಿಡೆಂಟ್ ಬಂದು ಅವ್ರ ಕಾಲ್ ಮೇಲೆನೆ ಇನ್ನೊಂದು ಕಾರ್, ಹಂಗೆ ಕಾರ್ ಒಳಗೆ ಇವ್ರದ್ದು ಕಾಲ್ ಹೋಗಿ ಫ್ರಾಕ್ಚರ್ ಆಯ್ತು. ಡಾಕ್ಟರ್ ಎಲ್ಲ ಏನ್ ಹೇಳ್ಬಿಟ್ರು, ನಡೆಯೋದೇ ಕಷ್ಟ, ಇನ್ನ ಬಂದು ಇನ್ನೊಂದು ಒಂದು ಕಾಲ್ ಇದಾಯ್ತಲ್ವಾ, ಅದಕ್ಕೆ ಬಂದು ಇದು ನಾವು ಈ ಆರ್ಟಿಫಿಷಿಯಲ್ ಲೆಗ್ ಇದು ಮಾಡ್ತೀವಲ್ವಾ, ಅದನ್ನ ಅಟ್ಯಾಚ್ ಮಾಡ್ಬೇಕು. ಇಲ್ಲ ಅಂದ್ರೆ ನೀವು ನಡಿಬೇಕಂದ್ರೆ ಇಟ್ ಟೇಕ್ಸ್ 6 months ಟೈಮು. ಅದು ಕ್ಲಿಯರ್ ಆಗಿ ಹೇಳಕ್ ಆಗಲ್ಲ ಅಂತ ಡಾಕ್ಟರ್ ಇನ್ಸ್ಟ್ರಕ್ಟ್ ಮಾಡಿದ್ರು. ಬಟ್ ಅವ್ರು ಈ ಟೆಕ್ನಿಕ್ ನ ಯೂಸ್ ಮಾಡಿ ಸ್ಪ್ಯಾನ್ ಆಫ್ 5 to 6 weeks ನಲ್ಲಿ ಸೂಪರ್ ಆಗಿ ನಡೀತಾರೆ. ಅವ್ರ ಏಜ್ ಎಷ್ಟು ಗೊತ್ತಾ? 60 years. ಆ ಟೈಮ್ ನಲ್ಲಿ ಅವ್ರ ಕಾರ್ ಆಕ್ಸಿಡೆಂಟ್ ಆದಾಗ 60 years ಅವ್ರಿಗೆ. ಸೊ ಸೂಪರ್ ಆಗಿ ನಡೀತಾ ಇದ್ದಾರೆ, ಫ್ಲೆಕ್ಸಿಬಲ್ ಆಗಿ. ಡಾಕ್ಟರ್ ಅವ್ರಿಗೇನೆ ಶಾಕ್, ಹೆಂಗೆ, ಯಾವ ಇಸ್ ಇಟ್ ಪಾಸಿಬಲ್ ಅಂತ. ಸೊ ನಮ್ ಮೈಂಡ್ಗೆ, ನಮ್ ಬಾಡಿಗೆ ನಾವು ಸ್ಟ್ರಿಕ್ಟ್ ಆಗಿ ಕಮಾಂಡ್ ಕೊಟ್ರೆ ಅದು ತಗೊಂಡು ಅದು ಈಸಿಯಾಗಿ ವರ್ಕೌಟ್ ಮಾಡತ್ತೆ, ಅದು ರಿಪೇರ್ ಮಾಡತ್ತೆ, ಸರಿ ಮಾಡತ್ತೆ. ನಾವಿಲ್ಲಿ ಕಮಾಂಡರ್ ತರ ಇರ್ಬೇಕು. ಅದಕ್ಕೆ ಈ ರೈಟ್ ನೌ ಅನ್ನೋ ವರ್ಡ್ ನಾವು ಯೂಸ್ ಮಾಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಕೇಳಿಸ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಾ? ಇದು ಬಂದು ಇನ್ ಎ ಡೇ ಮಿನಿಮಮ್ 10 to 15 ಟೈಮ್ಸ್. ಮ್ಯಾಕ್ಸಿಮಮ್ ನೀವು ಎಷ್ಟು ಸರಿ ಬೇಕಾದ್ರೂ ಹೇಳ್ಬೋದು. ಅದ ಕಂಡೀಷನ್ ಏನಂದ್ರೆ ಮೆಡಿಟೇಟಿವ್ ಪೋಸ್ಟ್ ನಲ್ಲಿ ಮೆಡಿಟೇಷನ್ ಒಂದು 5 to 10 minutes ಮೆಡಿಟೇಷನ್ ಎಲ್ಲಾನು ಕಾಮ್ ಡೌನ್ ಮಾಡಿ
ಆಮೇಲೆ ಇನ್ಸ್ಟ್ರಕ್ಷನ್ ಕೊಟ್ಟಾಗ ವರ್ಕ್ ಆನ್ ಆಗುತ್ತೆ. ಸುಮ್ನೆ ಹಂಗೆ ಲೈಕ್ ಟಿವಿ ನೋಡ್ತಾ ಇದೀವಿ, ಸರಿ ನಮ್ ಕಮೆಂಟ್ ಕೊಡೋಣ ಅಂತ ಕಮೆಂಟ್ ಕೊಟ್ರೆ ಮೈಂಡೇ ಡಿಸ್ಟರ್ಬ್ಡ್ ಮೋಡ್ ನಲ್ಲಿ ಇದ್ದಾಗ ಯಾವ್ದು ಕೇಳಿಸ್ಕೊಂಡು ಯಾವ್ದನ್ನ ವರ್ಕ್ ಮಾಡತ್ತೆ ಅಲ್ವಾ? ಫಸ್ಟ್ ನಾವು ಅದು ಕರೆಕ್ಟ್ ಆಗಿ ಪೊಲ್ಯೂಷನ್ ಎನ್ವೈರನ್ಮೆಂಟ್ ಅದನ್ನ ಕ್ರಿಯೇಟ್ ಮಾಡ್ಬಿಟ್ಟು ಆಮೇಲೆ ಇನ್ಸ್ಟ್ರಕ್ಟ್ ಮಾಡಿದಾಗ ಕೇಳತ್ತೆ. ಇವಾಗ ಮಕ್ಳು ಆಟ ಆಡ್ತಾ ಇರ್ತಾರೆ, ಅಲ್ಲಿ ಇನ್ನೊಂದು ಕೆಲ್ಸಾನು ಮಾಡ್ತಾ ಇರ್ತಾರೆ, ಪ್ಯಾರಲ್ ಆಗಿ ನಾವು ಇನ್ನೊಂದು ಕೆಲಸ ಹೇಳಿದ್ರೆ ಆ ಕೆಲಸ ಮಾಡ್ತಾರೆ, ಈ ಕೆಲಸ ಮಾಡ್ತಾರೆ ಅಲ್ವಾ? ಅಟ್ ದ ಟೈಮ್ ಒಂದ್ ಕೆಲಸ ಮಾಡ್ತಾರೆ ಅವರು. ಸೊ ಫಸ್ಟ್ ಇನ್ನೊಂದು ಕೆಲಸ ಕೊಡ್ಬೇಕಂದ್ರೆ ಯಾವ ಕೆಲಸ ಅವ್ರು ಮಾಡದೇ ಇರ್ಬೇಕು, ಆಮೇಲೆ ಈ ಕೆಲಸ ಕೊಡುವಾಗ ಕರೆಕ್ಟ್ ಆಗಿ ಮಾಡಿ ಮುಗಿಸ್ತಾರೆ. ಓಕೆನಾ? ಅರ್ಥ ಆಯ್ತಾ? ಅರ್ಥ ಆದ್ರೆ ಪ್ಲೀಸ್ ಪುಟ್ ಥಮ್ಸ್ ಅಪ್, ಇಲ್ಲಾಂದ್ರೆ ಮೆಸೇಜ್ ಮಾಡಿ ಚಾಟ್ ಅಲ್ಲಿ. ಓಕೆನಾ? ಲೈಕ್ ಇನ್ನೊಂದು ಲೈಕ್ ಎಕ್ಸಾಂಪಲ್. ಓಕೆ, ಸೂಪರ್. ಮಮತಾ ಅವರೇ, ಅರ್ಥ ಆಗ್ತಾ ಇದೆಯಾ? ಮಮತಾ ಅವರೇ, ರಾಣಿ ಮಮತಾ. ಓಕೆ ಓಕೆ, ಫೈನ್. ಓಕೆ. ಸೊ ಇದು ಹೆಲ್ತ್. ಇವಾಗ ಎಕ್ಸಾಂಪಲ್ ನೀವು ಇದನ್ನೇ ನಾನು ಇದು ಬಂದು ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಇನ್ನ ಡೀಪರ್ ಲೆವೆಲ್ ನಲ್ಲಿ ನೀವು ಹೇಳ್ಬೇಕಂದ್ರೆ ತುಂಬಾ ಲೈಕ್ ಬಿಗರ್ ಸೆಂಟೆನ್ಸ್ ನಾನು ಹೇಳ್ತದೆ ಬರೀತೀನಿ. ಇಫ್ ಯು ವಾಂಟ್ ಟು ನೋ ಡೌನ್ ಬೆಲ್ಟ್, ಎಸ್ ಹೇಳ್ತೀನಿ. ಫಸ್ಟ್ ಇವಾಗ ಹೆಲ್ತ್ ಹೇಳ್ತೀನಿ. ಐ ಡೈರೆಕ್ಟ್ ಮೈ ಬಾಡಿ. ಅದೇ ಇದು ಮೇನ್ ಏನಂದ್ರೆ ನೀವು ಕರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು. ಕರೆಕ್ಟ್ ಆಗಿ ಕೊಟ್ರೇನೆ. ಸುಮ್ನೆ ನಾನು ಜನರಲ್ ಆಗಿ ನಾನು ಹೇಳ್ದಲ್ವಾ ಮ್ಯಾನಿಫೆಸ್ಟೇಷನ್ ಇವಾಗ ಹೆಂಗೆ ನನ್ಗೊಂದು ಕಾರ್ ಬೇಕು ಅಥವಾ ಒಂದು ಬೈಕ್ ಬೇಕು, ಒಂದು ಸೈಕಲ್ ಬೇಕು ಅಂದ್ರೆ ಬರೀ ಬೈಕ್ ಅಂದ್ರೆ ಯಾವ ತರ ಬೈಕು? ಟಿ ವಿ ಎಸ್ ಅಥವಾ ಸ್ಕೂಟಿನ ಅಥವಾ ವೆಸ್ಪಾನ, ಏತರ ಯಾವ ಇದು ಅಂತ ನೀವು ಸ್ಪೆಸಿಫೈ ಮಾಡಿದ್ರೇನೆ ಆ ಪರ್ಟಿಕ್ಯುಲರ್. ಅದೇ ತರ ನಂಗೆ ಜನರಲ್ ಆಗಿ ಹೀಲ್ ಮಾಡು ಅಂದ್ರೆ ನಿಮ್ಗೆ ಸುಮಾರು ಪೈನ್ಸ್ ಇದ್ರೆ ನೀವು ಆ ತರ ಕ್ಲಾರಿಫೈ ಮಾಡ್ಬೋದು. ನಿಮ್ಗೆ ಬರೀ ಒಂದ್ ಪರ್ಟಿಕ್ಯುಲರ್ ಪೈನ್ ಇದೆ, ತಲೆನೋವು ಹೀಲ್ ಆಗ್ಬೇಕಂದ್ರೆ ಮೆನ್ಷನ್ ದಟ್. ಹೆಡ್ಏಕ್ ನನ್ಗೆ ಇವಾಗ ರೈಟ್ ನಾವು ನಂಗೆ ಸರಿ ಮಾಡ್ಕೊಡು ಅಂತ. ಇಲ್ಲ ಸುಮಾರು ಹೆಲ್ತ್ ಇಶ್ಯೂಸ್ ಬೇರೆ ಎಲ್ಲ ಇದೆ, ಸುಮಾರು ವರ್ಷದಿಂದ ನೀವು ಫೇಸ್ ಮಾಡ್ತಾ ಇದೀರಂದ್ರೆ ಇದನ್ನ ಈ ಮೆಥಡ್ ನ ಯೂಸ್ ಮಾಡ್ಬೋದು. ಅದೇ ಇದು ಮೆಡಿಟೇಟಿವ್ ಸ್ಟೇಟ್ ಆದ್ಮೇಲೆನೆ ಮಾಡ್ಬೇಕು. ಹಾಗೆ ಮಾಡಕ್ ಹೋಗ್ಬೇಡಿ. ಆಮೇಲೆ ಹಂಗೆ ಮಾಡ್ಬಿಟ್ಟು ಯಾಕೆ ಮ್ಯಾಮ್ ವರ್ಕ್ ಆಗಿಲ್ಲ ನೀವ್ ಹೇಳಿದ್ರಲ್ವಾ ಅಂತ ಬಂದು ಕ್ವಶನ್ ಮಾಡ್ಬೇಡಿ. ಓಕೆನಾ? ಇದು ಮೈನ್ ಈ ಬೇಸಿಕ್ ರೂಲ್ಸ್ ನ ನೀವು ಜ್ಞಾಪಕ ಇಟ್ಕೋಬೇಕು. ಹೆಂಗೆ ನಾವು ಸೈಕಲ್ ಓಡಿಸೋವಾಗ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು ಬೇಸಿಕ್ ಇದನ್ನು ಸೇಮ್ ಅದೇ ತರ ಈ ಮೆಥಡ್ ನಲ್ಲಿ ನೀವು ಇದನ್ನ ಕರೆಕ್ಟ್ ಆಗಿ ಇದು ಮಾಡ್ಕೋಬೇಕು. ಇದು ನಾನು ಈಗ ಹೆಲ್ತ್ ಕೊಡ್ತಾ ಇರೋದು ಸ್ವಲ್ಪ ಡೀಪರ್ ಅಂದ್ರೆ ಡೀಟೈಲ್ ಆಗಿ ಹೆಂಗೆ ಇದು ಮಾಡ್ಬೇಕು ಅಂತ ಹೇಳ್ತೀನಿ. ನೀವು ನೋಟ್ ಡೌನ್ ಮಾಡ್ಕೋಬೇಕಂದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ. ಐ ಡೈರೆಕ್ಟ್ ನಾನು ಹೇಳ್ದಲ್ವಾ ಡೈರೆಕ್ಟ್, ಇನ್ಸ್ಟ್ರಕ್ಟ್, ಕಮಾಂಡ್, ಕಂಪ್ಲೀಟ್, ಕಂಪಲ್, ಕೋಡ್ ಅಂತ. ಅದೇ ಇಲ್ಲಿ ಕಲ್ಸಿದ್ ನೋಡಿ. ಐ ಡೈರೆಕ್ಟ್ ಮೈ ಬಾಡಿ ಟು ಹೀಲ್ ಕಂಪ್ಲೀಟ್ಲಿ.
I instruct myself to repair and regenerate perfectly. I command my immune system to be robust. I compel my body to function optimally every day. And I code this wellness into my permanent daily routine. ಪ್ರತಿದಿನಾನು ನನಗೆ ಹೀಲ್ ಆಗ್ಬೇಕು, ಪೂರ್ತಿಯಾಗಿ ಹೀಲಿಂಗ್ ನಡಿಬೇಕು. ನಾನು ಒಂದೊಂದು ಸೆಲ್ಸ್ ಕರೆಕ್ಟಾಗಿ ರಿಪೇರ್ ಆಗಬೇಕು, ಅದು ಕರೆಕ್ಟಾಗಿ ಸರಿ ಮಾಡಿಕೊಡ್ಬೇಕು. ಮತ್ತೆ ನನ್ನ ಇಮ್ಯುನಿಟಿ ಸಿಸ್ಟಮು ಪರ್ಫೆಕ್ಟ್ ಆಗಿ ಫಂಕ್ಷನ್ ಆಗಬೇಕು. ಆಮೇಲೆ ಎಷ್ಟು ಮ್ಯಾಕ್ಸಿಮಮ್ ಇದು ಫಂಕ್ಷನ್ ಆಗುತ್ತೋ ಆ ಥರ ಆಗ್ಬೇಕಂತ ನಾನು ಪ್ರತಿದಿನಾನು ಕೇಳ್ಕೊಳ್ತೀನಿ. ಮತ್ತೆ ಈ ವೆಲ್ನೆಸ್ ದಿನನಿತ್ಯವಾಗಿ ಇದು ಇರಬೇಕು ಅಂತ ಇನ್ಸ್ಟ್ರಕ್ಷನ್. ಇದು ಬಂದು ಡೀಟೇಲ್ಡ್ ಆಗಿ. ನಾನು ಫಸ್ಟ್ ನಿಮ್ಗೆ ಇಷ್ಟು ಡೀಟೇಲ್ ನಿಮ್ಗೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನಾನು ಫಸ್ಟ್ ಕಲಿಸ್ತಾ ಇಲ್ವಾ, ಆ ಮೆಥಡ್ ಮಾತ್ರ ನೀವು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಯು ಕ್ಯಾನ್ ಯೂಸ್ ಇಟ್ ಇನ್ ಡೀಟೇಲ್. ಇಸ್ ರಿಲೇಟೆಡ್ ಐ ಟೇಕ್ ಮೋರ್ ಕ್ಲಾಸಸ್. ಇವಾಗ ಜಸ್ಟ್ ಬೇಸಿಕ್ ಇದು ಹೇಳ್ತೀನಿ, ಓಕೆನಾ? ಸೊ ಇವಾಗ ನಿಮ್ಗೆ ಲೈಕ್ ವೆಲ್ತ್ ಆರ್ ಕರಿಯರ್ ಆರ್ ಸಕ್ಸಸ್ ಏನೇ ಇರಲಿ, ಅದಕ್ಕೆ ನಾನು ಇವಾಗ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ, ಐ ಡೈರೆಕ್ಟ್ ಮೈ ಫೋಕಸ್ ಟು ಎವ್ರಿ ಇಂಪಾರ್ಟೆಂಟ್ ಟಾಸ್ಕ್. ಓಕೆನಾ? ಐ ಇನ್ಸ್ಟ್ರಕ್ಟ್ ಮೈ ಬ್ರೈನ್ ಟು ಬಿ ಕ್ರಿಯೇಟಿವ್ ಅಂಡ್ ಶಾರ್ಪ್. I command myself to communicate confidently. I compel my career to advance, career or wealth. I compel my career or wealth to advance, and I code my mindset for success, prosperity and abundance. ಅರ್ಥ ಆಯ್ತಾ? ಅಷ್ಟು ನಾನು ಸಿಂಪಲ್ ಆಗಿ ಆ ಇದೇ ನಿಮ್ಗೆ ಇದು ಮಾಡ್ತೀನಿ. ಆತರ ಡೀಟೇಲ್ ಆಗಿ ನಿಮ್ಗೆ ವೆಬಿನಾರ್ ತರ ತಗೋಬೇಕು. ಇಟ್ ಜಸ್ಟ್ ಲೈಕ್ 30 minutes ಆಗಿರೋದ್ರಿಂದ ಐ ಜಸ್ಟ್ ಗಿವ್ ದ ಬ್ರೀಫ್ ಒನ್ ಕೊಡ್ತೀನಿ. I direct, instruct, command, compel and code to create my wealth right now. ಇದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಓಕೆನಾ? ಟು ಕ್ರಿಯೇಟ್ ಮೈ ವೆಲ್ತ್ ರೈಟ್ ನೌ. ಸಾರಿ, ಮೈ ಬಂದು MT ಹಾಕ್ಬಿಟ್ಟೆ, ಮೈ ಅದು ಕರೆಕ್ಷನ್ ಮಾಡ್ಕೊಳ್ಳಿ. ಐ ಡೈರೆಕ್ಟ್, ಇನ್ಸ್ಟ್ರಕ್ಟ್, command, compel and code to create my wealth right now, ಅಥವಾ to create abundance right now, or I direct, instruct, command, compel and code to receive multiple sources of income right now. ಆ ಥರ ಯಾವ್ದು ನಿಮ್ಗೆ ಆ ಟೈಮ್ನಲ್ಲಿ ಅನ್ಸುತ್ತೋ ಅದನ್ನ ಪ್ರಕಾರ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಇವಾಗ ರಿಲೇಶನ್ಶಿಪ್ ಪರ್ಫೆಕ್ಟ್ ಲೈಫ್ ಪಾರ್ಟ್ನರ್ ಸಿಗ್ಬೇಕು ಅಂದ್ರೆ ಐ ಡೈರೆಕ್ಟ್, ಇನ್ಸ್ಟ್ರಕ್ಟ್, ಕಮ್ಯಾಂಡ್, ಕಂಪಲ್ ಅಂಡ್ ಕೋಡ್ ಟು ಗೆಟ್ ಎ ಪರ್ಫೆಕ್ಟ್ ಲೈಫ್ ಪಾರ್ಟ್ನರ್ ರೈಟ್ ನೌ. ಅದನ್ನ ನೀವು ಫಾಲೋ ಮಾಡ್ತಾ ಇರ್ಬೇಕು. ನಾನು ಹೇಳಿದ ತರ ಮೆಡಿಟೇಟಿವ್ ಸ್ಟೇಟ್ ನಲ್ಲಿ, ಮ್ಯಾಮ್ ನಾನು ರೈಟ್ ನಾವು ಹೇಳ್ದೆ, ಎಲ್ಲಿ ನನ್ ಲೈಫ್ ಪಾರ್ಟ್ನರ್ ಬಂದು ಅಪಿಯರ್ ಇದಾದ್ರ ಮನಿ ಎನರ್ಜಿ ಹೇಳಿ ರೈಟ್ ನಾವು ಬಂತ ಇಲ್ಲ. ಕಂಟಿನ್ಯೂಸ್ ಆಗಿ ನೀವು ಫಾಲೋ 21 days ಮಾಡಿ. ಪರ್ ಡೇ 10 to 15 times ಮಿನಿಮಮ್ ಮೆಡಿಟೇಟಿವ್ ಸ್ಟೇಟ್ ನಲ್ಲಿ ಕಂಟಿನ್ಯೂಸ್ 21 days ಮಾಡಿ ಅಂಡ್ ಸಿ ದ ರಿಸಲ್ಟ್ ಹೆಂಗಿದೆ ಅಂತ. ಸೊ ಲೈಫ್ ಪಾರ್ಟ್ನರ್ಗೆ ನಿಮ್ ಪರ್ಫೆಕ್ಟ್ ಲೈಫ್ ಪಾರ್ಟ್ನರ್ ಅಂದ್ರೆ ಯಾವ ತರ? ತುಂಬಾ ಕ್ಯಾರಿಂಗ್ ಆಗಿ ಇರ್ಬೇಕಾ, ಅನ್ಕಂಡೀಷನಲ್ ಲವ್ ತೋರಿಸ್ಬೇಕಾ, ರೆಸ್ಪೆಕ್ಟ್ ಕೊಡ್ಬೇಕಾ, ಆಮೇಲೆ ಸಪೋರ್ಟಿವ್ ಆಗಿ ಇರ್ಬೇಕಾ, ಚೆನ್ನಾಗಿ ದುಡಿಬೇಕಾ, ಬ್ರಾಡ್ ಮೈಂಡೆಡ್ ಇರ್ಬೇಕಾ, ಜೋವಿಯಲ್ಲ, ಆಮೇಲೆ ಯಾವ ತರ? ಸೊ ಔಟ್ ಗೋಯಿಂಗ್ ಪರ್ಸನ್. ಅದನ್ನ ನಿಮ್ಮ ಡಿಕ್ಷನರಿಯಲ್ಲಿ ಪರ್ಫೆಕ್ಟ್ ಲೈಫ್ ಪಾರ್ಟ್ನರ್ ಅಂದ್ರೆ ನೀವು ಅದು ಸ್ಪೆಸಿಫೈ ಮಾಡ್ಬಿಟ್ಟು ಐ ವಾಂಟ್ ದಿಸ್ ಕೈಂಡ್ ಆಫ್ ಪಾರ್ಟ್ನರ್ ರೈಟ್ ನೌ ಅಂತ ಹೇಳಿದ್ರೆ ಆಗತ್ತೆ. ಸಡನ್ ಆಗಿ ಐ ವಾಂಟ್ ಮೈ ಬೇಬಿ ಅಂದ್ರೆ ಕರೆಕ್ಟ್ ಆಗಿ ಇದಾಗಲ್ಲ. ಕರೆಕ್ಟ್ ಆಗಿ ಹೆಲ್ತಿ ಬೇಬಿ, ಒಳ್ಳೆ ಇದ್ರಲ್ಲಿ ಆರೋಗ್ಯವಾಗಿ ನಂಗೆ ಒಳ್ಳೆ ಬೇಬಿ ಸಿಗ್ಬೇಕು, ಅದು ಕರೆಕ್ಟ್ ಆಗಿ ಸ್ಪೆಸಿಫೈ ಮಾಡ್ಬೇಕು. ಅರ್ಥ ಆಯ್ತಾ?
ಇದು ಒಂದು ಕಮಾಂಡ್ ಕೊಡೋದು ಮೆಡಿಟೇಟಿವ್ ಸ್ಟೇಟ್ ನಲ್ಲಿ. ಕಮಾಂಡ್ ಕೊಟ್ಬಿಟ್ಟು ಮತ್ತೆ 5 ಮಿನಿಟ್ಸ್ ನಾವು, ಅರ್ಥ ಆಯ್ತಲ್ವಾ? ಎಸ್ ಮ್ಯಾಮ್. ಅರ್ಥ ಆಗಿದ್ಯಾ? ಓಕೆ, ಫೈನ್. ಸೊ ಈ ಟೆಕ್ನಿಕ್ ಇವತ್ತಿಗೆ ಇಷ್ಟೇ. ಜಸ್ಟ್ ನಾನು ಬೇಸಿಕ್ ನಿಮ್ಗೆ ಒಂದು ಔಟ್ಲೈನ್ ತರ ಕೊಟ್ಟಿದ್ದೀನಿ. ಇದು ಫಸ್ಟ್ ನೀವು ಫಾಲೋ ಮಾಡಿ ಟೆಸ್ಟ್ ಮಾಡಿ, ಓಕೆನಾ? ಆಮೇಲೆ ವಿಲ್ ಗೋ ಇನ್ ಟು ದ ಡೀಪರ್. ನಾನು ಇನ್ ಫ್ಯೂಚರ್ ವೆಬಿನಾರ್ಸ್ ನಲ್ಲಿ ಅದನ್ನೆಲ್ಲ ಡೀಪರ್ ಇದು ಲೆವೆಲ್ ನಾನು ಡಿಕೋಡ್ ಮಾಡಿ ಹೇಳ್ಕೊಡ್ತೀನಿ, ಸರಿನಾ? ಸೊ ಈಗ ಪ್ಲೀಸ್ ಕ್ಲೋಸ್ ಯುವರ್ ಐಸ್. Slowly breathing. Breathe out. Breathe in. Breathe out. Breathe in. Breathe out. It's 9 o'clock. Breathe out. ಹಾಗೆ ಜಸ್ಟ್ ಅಬ್ಸರ್ವ್ ಮಾಡಿ ನಿಮ್ಮ ಬ್ರೀತಿಂಗ್ ನ ಫಾರ್ ಅನದರ್ 2 minutes. Breathe in, breathe out. Breathe in, breathe out. Breathe in, breathe out. Now rub your hands. Spread the energy all over your face and body. Slowly open your eyes and see your hands. ಓಕೆ, ಸೊ ಹೇಗಿತ್ತು ಇವತ್ತು ಕ್ಲಾಸು? ಹೇಗಿತ್ತು ಇವತ್ತು ಸೆಷನ್? ಸೊ ಯಾರು ಶೇರ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಯು ಕ್ಯಾನ್ ಶೇರ್ ಇಟ್. ಈ ಟೆಕ್ನಿಕ್ ಆಲ್ರೆಡಿ ಗೊತ್ತಿತ್ತಾ, ಇಲ್ಲ ಫಸ್ಟ್ ಟೈಮ್ ಹೊಸದಾಗಿ ತಿಳ್ಕೊಂಡಿದ್ದೀರಾ? ಹೆಂಗೆ? ಯು ಕ್ಯಾನ್ ಟೆಲ್. ಹೆಂಗ್ ಅನಿಸ್ತು ಇವತ್ತು ಸೆಷನ್, ಇವತ್ತು ದಿನದು ಕ್ಲಾಸು? ಎಸ್ ಪ್ರಿಯಾಂಕಾ ಅವರು. ಮ್ಯಾಮ್, ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಇವತ್ತು ಕ್ಲಾಸ್ ನಮಗೆ ಕಂಡಕ್ಟ್ ಮಾಡಿದ್ದಕ್ಕೆ. ಸೊ ಇವತ್ತು ಹೇಳ್ಕೊಟ್ರಲ್ಲ ನೀವು DICC ಟೆಕ್ನಿಕ್, ರೈಟ್? ಎಸ್, ಈ ಟೆಕ್ನಿಕ್ ಮಚ್ ನೀಡೆಡ್ ಫಾರ್ ಮಿ ಮ್ಯಾಮ್. ನನಗೆ ತುಂಬಾ ಅವಶ್ಯಕತೆ ಇತ್ತು. ಓಕೆ, ಸೊ ಐ ಥಿಂಕ್ ಈ ಟೆಕ್ನಿಕಿಂದ ನನಗೆ ಏನೇನು ಬೇಕೋ ನನ್ನ ಗೋಲ್ಸ್ ಎಲ್ಲ ಬೇಗನೆ ಮ್ಯಾನಿಫೆಸ್ಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದು ಲೈಕ್ ಒಂಥರ ತುಂಬಾ ಸ್ಟ್ರಿಕ್ಟ್ ಆಗಿ ತುಂಬಾ ಕ್ಲಾರಿಟಿಯಿಂದ ನಮ್ಮ ಸಬ್ ಕಾನ್ಶಿಯಸ್ಗೆ ಡೈರೆಕ್ಟ್ ಮಾಡೋ ಮೆಥಡ್ ನೀವು ಹೇಳ್ಕೊಟ್ರಿ. ಸೊ ಇಟ್ಸ್ ಎ ವೆರಿ ಯೂಸ್ಫುಲ್ ಮೆಥಡ್ ಅಂತ ಅನಿಸ್ತಾ ಇದೆ ನನಗೆ. ಸೊ ಡೆಫಿನೆಟ್ಲಿ ಈ ಮೆಥಡ್ ನನಗೆ ತುಂಬಾ ಯೂಸ್ಫುಲ್ ಆಗಿ ಆದಷ್ಟು ಬೇಗ ಒಂದು ಒಳ್ಳೆ ರಿಸಲ್ಟ್ ನಿಮ್ಗೆ ಹೇಳ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಈಶ್ವರಿ ಅವರೇ ಕರೆಕ್ಟ್ ಆಗಿದೆಯಾ? ಓಕೆ, ಥ್ಯಾಂಕ್ ಯು ಪ್ರಿಯಾಂಕಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಇದು ಪ್ರಿಯಾಂಕಾ ಅವರೇ, ಇದು ಫಸ್ಟ್ ಟೈಮ್ ನೀವು ಕೇಳಿಸ್ತಾ ಇರೋದಾ ಇಲ್ಲ ಆಲ್ರೆಡಿ ಕೇಳಿದ್ರಾ ಈ ಟೆಕ್ನಿಕ್? ಇದು ಒಂದ್ಸತಿ ನಾನು ಕೇಳಿದ್ದೆ ಮ್ಯಾಮ್, ಯೂಟ್ಯೂಬಲ್ಲಿ ಕೇಳಿದ್ದೆ. ಬಟ್ ನಾನು ಯಾವತ್ತೂ ನನಗೆ ಅಂತ ಪರ್ಸನಲ್ ಆಗಿ ನಾನು ಯಾವತ್ತೂ ಇಂಪ್ಲಿಮೆಂಟ್ ಮಾಡಿರ್ಲಿಲ್ಲ. ಬಟ್ ಇವತ್ತು ನೀವು ಹೇಳಿದ್ಮೇಲೆ ನನಗೆ ಕಂಪ್ಲೀಟ್ ಕ್ಲಾರಿಟಿ ಸಿಕ್ತು, ಹೇಗೆ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದು ಪೂರ್ತಿ ಗೊತ್ತಾಯ್ತು. ಸೊ ಇಂಪ್ಲಿಮೆಂಟ್ ಮಾಡೋಕ್ಕೂ ಮುಂಚೆ ಮೆಡಿಟೇಟ್ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರಲ್ವಾ. ಸೊ ಅದು ವೆರಿ ಯೂಸ್ಫುಲ್, ನಮಗೆಲ್ಲ ವೆರಿ ಯೂಸ್ಫುಲ್ ಅಂತ ಅನಿಸ್ತಾ ಇದೆ ನನಗೆ. ಓಕೆ ಮಾ, ಓಕೆ ಫೈನ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ನೆಕ್ಸ್ಟ್ ಈಶ್ವರಿ ಅವರೇ ಕೇಳಿಸ್ತಾ ಇದೆಯಾ? ಆಡಿಯೋ ಇದು ಅನ್ಮ್ಯೂಟ್ ಮಾಡಿ.
ಎಸ್ ಈಶ್ವರಿ ಅವರೇ. ಹಾ, ಮಿಸ್ ಥ್ಯಾಂಕ್ಸ್ ಮ್ಯಾಮ್. ಇವೆಲ್ಲ ಹೊಸ ಟೆಕ್ನಿಕ್ ನಮಗಂತೂ ಏನು ಗೊತ್ತಿರ್ಲಿಲ್ಲ. ನ್ಯೂ ಟೆಕ್ನಿಕ್ಸ್ ಇವೆಲ್ಲ ಯಾವ ತರ ಯೂಸ್ ಮಾಡ್ಬೇಕು ಎಲ್ಲದಕ್ಕೂ ಯೂಸ್ ಆಗತ್ರಿ ಮ್ಯಾಮ್. ಇದು ನೀವ್ ಹೇಳಿದ್ರಲ್ರಿ, ಹೆಲ್ತ್ಗೆ ಆಯ್ತು, ಎಸ್ ಮ್ಯಾಮ್. ಕರಿಯರ್ಗೆ ಆಯ್ತು, ವೆಲ್ತ್ ಆಯ್ತು, ಎಲ್ಲದಕ್ಕೂ ಯೂಸ್ ಆಗತ್ರಿ. ಥ್ಯಾಂಕ್ ಯು ಸೋ ಮಚ್. ಯೂಸ್ ಶೋರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಡೈಲಿ ಯೂಸ್ ಮಾಡ್ಬೇಕಲ್ರಿ ಮ್ಯಾಮ್ ಇದನ್ನ? ಡೈಲಿ ಎಸ್ 21 ಡೇಸ್ ಅಲ್ರಿ ಡೈಲಿ ಮ್ಯಾಮ್? ಯೂಸ್ ಮಾಡಿ 21 ಡೇಸ್. ಒಂದು ಸ್ಪೆಸಿಫಿಕ್, ಇವಾಗ ಸ್ಪೆಸಿಫಿಕ್ ಹೆಲ್ತ್ ತಗೊಂಡ್ರೆ ಹೆಲ್ತ್ ತಗೊಳ್ಳಿ, ಇಲ್ಲ ವೆಲ್ತ್ ಮನಿ ಎನರ್ಜಿ ಅಂದ್ರೆ ಮನಿ ಎನರ್ಜಿ ತಗೊಳ್ಳಿ, ಇಲ್ಲ ರಿಲೇಶನ್ಶಿಪ್ ಲೈಫ್ ಪಾರ್ಟ್ನರ್ ಅಂದ್ರೆ ಲೈಫ್ ಪಾರ್ಟ್ನರ್ಗೆ, ಅಥವಾ ಕರಿಯರ್ ಅಂದ್ರೆ ಕರಿಯರು, ಬಿಸ್ನೆಸ್ ಅಂದ್ರೆ ಬಿಸ್ನೆಸ್. ಆ ಬಿಸ್ನೆಸ್ ಇದರಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ಟು ಕ್ರಿಯೇಟ್ ಮೋರ್ ಕ್ಲೈಂಟ್ಸ್ ಆರ್ ಮೋರ್ ಕಸ್ಟಮರ್ಸ್ ರೈಟ್ ನೌ. ಟು ಕ್ರಿಯೇಟ್ ಮೋರ್ ರೈಟ್ ಕಸ್ಟಮರ್ಸ್ ರೈಟ್ ನೌ. ಒಳ್ಳೆ ಕಸ್ಟಮರ್ಸ್ ಓಕೆ. ನನ್ಗೆ ಬರಬೇಕು ಬಿಸ್ನೆಸ್ ಅಲ್ಲಿ, ಅಥವಾ ಒಳ್ಳೆ ಕ್ಲೈಂಟ್ ಸಿಗ್ಬೇಕು. ಟು ಗೆಟ್ ಮೋರ್ ರೈಟ್ ಕ್ಲೈಂಟ್ಸ್ ರೈಟ್ ನೌ ಅಂತ ಆ ತರ ನೀವು ಇದ್ ಮಾಡ್ಕೋಬಹುದು. ಸೊ ಯಾವ ಪರ್ಪಸ್ ಒಂದು ತಗೊಳ್ಳಿ ಅಟ್ ದ ಟೈಮ್. ಸುಮಾರು ಇದ್ ಮಾಡ್ರೆ ಮೈಂಡ್ ಕನ್ಫ್ಯೂಸ್ ಆಗತ್ತೆ. ಫಸ್ಟ್ ಅದು ಹೌದ್ರಿ ಒಂದು ಮ್ಯಾಮ್. ರಿಯಾಲಿಟಿಗೆ ನಿಮ್ ತರ್ಸಾದ್ಮೇಲೆ ನೆಕ್ಸ್ಟ್ ಗೋಲ್ ತಗೊಂಡು ಮಾಡಿ. ಇವಾಗ ಆರೋಗ್ಯಕ್ಕಂದ್ರೆ ಆರೋಗ್ಯಕ್ಕೆ ಫಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಮನಿ ಎನರ್ಜಿಕ್ ಮಾಡಿ. ಯಾವ್ದು ಹೈಯರ್ ಪ್ರಿಯಾರಿಟಿ ಇಂಪಾರ್ಟೆಂಟ್ ಇದೆಯೋ ಅದನ್ನ ಫಸ್ಟ್ ತಗೊಂಡು 21 ಡೇಸ್ ಮಿನಿಮಮ್. ಅಷ್ಟೊಳಗೆ ನಿಮ್ಗೆ ಮ್ಯಾನಿಫೆಸ್ಟ್ ಆಗ್ಬಿಟ್ಟಿರತ್ತೆ. ಯಾಕಂದ್ರೆ ಈ ಮೆಡಿಟೇಟಿವ್ ಸ್ಟೇಟ್ ನಲ್ಲಿ ಹೋಗಿ ಮಾಡಿದಾಗ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗಿರತ್ತೆ. ಅದಕ್ಕೆ ಯಾವ್ದು ರೈಟು ಯಾವ್ದು ರಾಂಗ್ ಏನು ಗೊತ್ತಾಗಲ್ಲ, ಅದಕ್ಕೇನು ಲಾಜಿಕ್ ಗೊತ್ತಾಗಲ್ಲ. ಓಕೆ, ನಾವ್ ಇದು ಈ ಕೆಲಸ ನಾನ್ ಮಾಡ್ಬೇಕು ಅಂತ ಮಾಡ್ಬಿಡತ್ತೆ. ಇವಾಗ ಹೆಂಗೆ ಮಕ್ಳು, ಚಿಕ್ಕ ಮಕ್ಳಿಗೆ ನನ್ಗೆ ಇವತ್ತು ಬಂದು ಈ ಬಟ್ಟೆ ಎಲ್ಲ ಮಚ್ಚಿ ಇಟ್ಬಿಡು, ಅಥವಾ ಇದು ಕ್ಲೀನ್ ಮಾಡು, ನಿನ್ ರೂಮ್ ಕ್ಲೀನ್ ಮಾಡು ಅಂದ್ರೆ ಅವರು ಅಯ್ಯೋ ಅಮ್ಮ ಹೇಳಿದ್ರು, ಅಯ್ಯೋ ನಾನು ಈ ಟೈಮ್ ನಲ್ಲಿ ನಾನು ಮಾಡ್ಬಿಡ್ಬೇಕಂತ ಮಾಡ್ತಾರೆ. ಯಾಕೆ ನಾನ್ ಮಾಡ್ಬೇಕು, ಏನಕ್ಕೆ ಮಾಡ್ಬೇಕು ಅಂತ ಎಲ್ಲ ಕ್ವಶನ್ ಮಾಡಲ್ಲ. ಹೌದ್ರಿ. ಇವಾಗ ಅವ್ರಿಗೆ ಇನ್ಸ್ಟ್ರಕ್ಷನ್, ನೀನ್ ಇದು ಮಾಡಿದ್ರೆ ನಾನು ನಿನ್ ಚಾಕ್ಲೇಟ್ ಕೊಡ್ತೀನಿ, ಇಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಐಸ್ ಕ್ರೀಮ್ ಇಸ್ಕೊಡ್ತೀನಿ ಹಂಗಂದ್ರೆ ಓಕೆ, ಅಮ್ಮ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಾನು ಮಾಡ್ಬಿಡ್ತೀನಿ ಅಂತ ಮಾಡುತ್ತೆ. ಅದೇ ತರ ನಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಯಾವ ಇದು ಗೊತ್ತಾಗಲ್ಲ, ಇದ್ಯಾ ಇಲ್ವಾ ಏನು ಗೊತ್ತಾಗಲ್ಲ. ನನಗೆ ಇದು ಹೇಳಿದಾರೆ ಕೆಲಸ, ನಾನು ಈ ಕೆಲಸ ಮಾಡ್ಕೊಟ್ಬಿಡತ್ತೆ. 21 ಡೇಸ್ ಒಳಗಡೆ ಆಗೋಗ್ಬಿಟ್ಟಿರತ್ತೆ. ಸೊ ಪ್ಲೀಸ್ ನನ್ನ ಹತ್ರ ಬಂದು ಸಕ್ಸಸ್ ಸ್ಟೋರಿನ ಶೇರ್ ಮಾಡಿ, ಖಂಡಿತ ನಡೆಯತ್ತೆ. ಸಿ ಐ ಟೋಲ್ 60 years ಓಲ್ಡ್ ಲೇಡಿ ಕಾಲ್ ಫ್ರಾಕ್ಚರ್ ಆಗಿರೋನ್ನೇ ರಿಪೇರ್ ಮಾಡಿದಾಗ, ಸರಿ ಮಾಡಿದಾಗ 5 to 6 weeks ನಲ್ಲೇ ನಮ್ದೆಲ್ಲ ಏನು ಹೌದ್ರಿ ಈಸಿಯಾಗಿ ಮ್ಯಾನಿಫೆಸ್ಟ್ ಆಗತ್ತೆ. ಸೊ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ, ಸರಿನಾ? ಮ್ಯಾಮ್. ಇದು ಟೈಮಿಂಗ್ ಏನಿಲ್ಲ ಅಲ್ರಿ ಮ್ಯಾಮ್? ಯಾವಾಗಾದ್ರೂ ಟೈಮಿಂಗ್ ಮಾಡ್ಕೋಬಹುದಲ್ರಿ? ಏನು ಇಲ್ಲ, ಬಟ್ ರೂಲ್ಸ್ ಅಂದ್ರೆ ಮೆಡಿಟೇಷನ್ ಮಾಡ್ಬಿಟ್ಟೆ ಮಾಡ್ಬೇಕು. ಓಕೆ. ಸಡನ್ ಆಗಿ ನೀವು ನಡೀತಾ ಇದ್ದೀರಾ, ಇನ್ನೊಂದು ಮೆಡಿಟೇಷನ್ ಮಾಡ್ಬಿಟ್ಟು ಮಾಡುದು. ಇನ್ನೊಂದು ಏನಂದ್ರೆ ನಾವು ಸ್ನಾನ ಮಾಡ್ತಾ ಇರೋವಾಗ, ಅಥವಾ ಬಂದು ಹೆಂಗೆ ಲೈಕ್ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರೋವಾಗ ಸಡನ್ ಆಗಿನು ನೀವು ಮೈಂಡ್ ಒಳಗೆ ಹಂಗೆ ಹೇಳ್ಬೋದು. ಆ ಫೋಕಸ್ ಇದು ಮಾಡುವಾಗ ಆ ಇದ್ರಲ್ಲಿ ಒಂದು ಮೆಡಿಟೇಷನ್ ಲೆವೆಲ್ಗೆ ಹೋಗ್ತೀವಿ. ಸ್ನಾನ ಮಾಡುವಾಗ ನೀವು ಅಬ್ಸರ್ವ್ ಮಾಡಿದೀರಾ? ಬಟ್ ಫಾರ್ ಮಿ ಇಟ್ ಹ್ಯಾಪನ್ಸ್ ಮೋಸ್ಟ್ ಆಫ್ ದ ಟೈಮ್ಸ್. ಸ್ನಾನ ಮಾಡುವಾಗ ಸೋ ಮೆನಿ ಐಡಿಯಾಸ್, ಸೋ ಮೆನಿ ಥಿಂಗ್ಸ್ ಮ್ಯಾನಿಫೆಸ್ಟ್ ಮಾಡೋದೆಲ್ಲ ನಮ್ಗೆ ಐಡಿಯಾಸ್ ಬರ್ತಾ ಇರುತ್ತೆ. ಇದು ಮಾಡ್ಬೇಕು, ಅದ್ ಮಾಡ್ಬೇಕು, ಇದು ಈ ತರ ಯೂಸ್ ಮಾಡ್ಬೇಕು ಅಂತೆಲ್ಲ ಬರುತ್ತೆ. ಸೊ ನೀವು ಸ್ನಾನ ಮಾಡೋ ಟೈಮ್ ನಲ್ಲಿ, ಶವರ್ ಮಾಡೋವಾಗನು ನೀವು ಈ ಟೆಕ್ನಿಕ್ ಯೂಸ್ ಮಾಡ್ಬೋದು, ಆಗತ್ತೆ, ನಡೆಯುತ್ತೆ. ಈವನ್ ಅಡಿಗೆ ಮಾಡ್ತಾ ಇರೋವಾಗನು ನಡೆಯುತ್ತೆ. ಯಾಕಂದ್ರೆ ಫೋಕಸ್ ಇಡುವಾಗ ಮೈಂಡ್ ಎಲ್ಲ ಕಾಮ್ ಡೌನ್ ಆಗಿ ಒಂದ್ ಇದಕ್ಕೆ ಫೋಕಸ್ ಮಾಡ್ತೀವಿ. ಅವಾಗ ಈ ಇನ್ಸ್ಟ್ರಕ್ಷನ್ ಮಾಡೋವಾಗ ಅದು ಪಾರ್ಟ್ ಸಬ್ ಕಾನ್ಶಿಯಸ್ ಆ ಕೆಲಸ ಮಾಡ್ತಾ ಇರುತ್ತೆ. ಅರ್ಥ ಆಯ್ತಾ? ಸೊ ಅದನ್ನು ನೀವ್ ಹಂಗ್ ಮಾಡ್ಕೋಬಹುದು. ಬಟ್ ಏನ್ ಮೇನ್ ಯಾಕೆ ಮೆಡಿಟೇಟಿವ್ ಅಂದ್ರೆ, ನಮ್ ಮನ್ಸು ಬಂದು ಮೈಂಡ್ ಒಳಗೆ ನಾನು ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು, ನಾನು ಮೂವಿಗೆ ಹೋಗ್ಬೇಕು, ನಾನು ಇಲ್ಲಿ ಶಾಪಿಂಗ್ ಹೋಗ್ಬೇಕು, ತರಕಾರಿ ತಗೊಂಡ್ ಬರ್ಬೇಕು, ಅದು ಮಾಡ್ಬೇಕು, 10 ವಿಚಾರ ತಲೆನಲ್ಲಿ ಯೋಚನೆ ಮಾಡ್ಕೊಂಡು ನಾನು ಇದು ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ಯಾವ ಇನ್ಸ್ಟ್ರಕ್ಷನ್ ಅಂತ ತಗೊಳತ್ತ? ತರಕಾರಿ ತಗೊಂಡ್ ಬರ್ಬೇಕಂತ ತಗೊಳತ್ತ, ಅಥವಾ ನಾನು ಈ ಕೆಲಸ ಆರೋಗ್ಯನ ರೆಡಿ ಮಾಡ್ಬೇಕಂತ ತಗೊಳತ್ತ? ಅದಕ್ಕೆ ಕಾಮ್ ಡೌನ್ ಒಂದು ವಿಚಾರ ಇದ್ರಲ್ಲಿ ಹೇಳೋವಾಗ ಅದು ಕರೆಕ್ಟ್ ಆಗಿ ತಗೊಂಡ್ ಮಾಡುತ್ತೆ ಆ ಕೆಲ್ಸನ, ಸರಿನಾ? ಸೊ ಮೆಡಿಟೇಟಿವ್ ಸ್ನಾನ ಮಾಡೋವಾಗ, ಕುಕಿಂಗ್ ಮಾಡೋವಾಗ, ಏನಾದ್ರು ಒಂದು ಪರ್ಟಿಕ್ಯುಲರ್ ಶಾರ್ಟ್ ಫೋಕಸ್ ಯಾವ್ದ್ರಲ್ಲಿ ಮಾಡ್ತಿರೋ ಆ ಟೈಮ್ ನಲ್ಲಿ ನೀವು ಆರ್ಡರ್ ಕೊಟ್ರೆ ಮಾಡುತ್ತೆ. ಓಕೆನಾ? ಮಾಡಿ ಒಂದಿನ 10 to 15 times 21 days ಕಂಟಿನ್ಯೂಸ್ ಮಾಡಿ. ಅಷ್ಟೊಳಗೇನೆ ನಿಮ್ಗೆ ಆಗೋಗ್ಬಿಟ್ಟಿರತ್ತೆ, ಸರಿಯಾಗಿರತ್ತೆ. ಏನ್ ಬೇಕು ಅನ್ಕೊಂಡಿದ್ರೆ ಅದು ಮ್ಯಾನಿಫೆಸ್ಟ್ ಆಗಿರತ್ತೆ. ಅದು ದಯವಿಟ್ಟು ಪ್ಲೀಸ್ ಶೇರ್ ಮಾಡಿ ಅಷ್ಟೇ. ನನ್ ಕಡೆ ನಾನು
ಪರ್ಸನಲ್ ರಿಕ್ವೆಸ್ಟ್ ಏನಂದ್ರೆ ನನಗೆ ಇದನ್ನ ಮಾತ್ರ ಸಕ್ಸಸ್ ಸ್ಟೋರಿನ ಗುಡ್ ನ್ಯೂಸ್ ನ ಶೇರ್ ಮಾಡಿ, ಸರಿನಾ? ಹೇಳ್ತಾರೆ ಓಕೆ. ಹೇಳ್ತಾರೆ ma'am. ಎಸ್ ಪ್ರಿಯಾಂಕಾ ಅವರೇ. ಮ್ಯಾಮ್, ಇದು ಒಂದು ಡೌಟ್ ಕೇಳಬೇಕಾಗಿತ್ತು. ಇವಾಗ ನೀವು ಹೇಳಿದ್ರಲ್ವಾ ಈ ಮೆಥಡ್, ಓಕೆ, ಸೇಮ್ ಮೆಥಡ್ನ ಈಗ ಸಮ್ ನೆಸೆಸರಿ ಪೀಪಲ್ ಈಗ ನನ್ನ ಲೈಫಲ್ಲಿ ಮಾತಾಡೋದು, ಎಂಟ್ರಿ ಆಗೋದೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಅವಾಯ್ಡ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀನಿ. ಲೈಕ್ ಇನ್ ದ ಸೆನ್ಸ್, ಯು ಆರ್ ನಾಟ್, ಅಂದ್ರೆ ನೀವು ನನ್ನ ಲೈಫ್ಗೆ ಬರೋದಕ್ಕೆ ಯು ಆರ್ ನಾಟ್ ಅಲೌಡ್ ಫ್ರಮ್ ಮೀ, ಓಕೆ, ಪ್ಲೀಸ್ ಸ್ಟೇ ಅವೇ, ಈ ತರ ಇನ್ಸ್ಟ್ರಕ್ಷನ್ ಯೂಸ್ ಮಾಡಿ ಯೂಸ್ ಮಾಡ್ಬೋದಾ? ಈ ಮೆಥಡ್ ಯೂಸ್ ಮಾಡ್ಬೋದಾ? ಈ ಮೆಥಡ್ ವರ್ಕ್ ಆಗುತ್ತಾ ಪವರ್ಫುಲ್ ಆಗಿ ಅಂತ ಕೇಳ್ತಾ ಇದ್ದೀನಿ ನಾನು. ಅವ್ರು ಬರೋದು ಬೇಡ ಅನ್ನೋಕಿನ್ನ ಯು ಕ್ಯಾನ್ ಸೇ ಇನ್ ದಿಸ್ ವೇ, ನಂಗೆ ರೈಟ್ ಪೀಪಲೇ ಕನೆಕ್ಟ್ ಆಗ್ಬೇಕು, ನನ್ ವೇವ್ ಲೆಂತ್ ನಲ್ಲಿ ಇರೋ ಪೀಪಲೇ ಕನೆಕ್ಟ್ ಆಗ್ಬೇಕಂತ ಹೇಳಿದ್ರೆ ಸಾಕು. ನೀವ್ ಫೋಕಸ್ Okay. ಅದು ಕೊಟ್ಟಾಗ ಆಟೋಮೆಟಿಕ್ ನಿಮ್ ವೇವ್ ಲೆಂತ್ ಗೆ ಮ್ಯಾಚ್ ಇಲ್ದಿರೋರು ಅವರೇ ಡಿಸ್ಕನೆಕ್ಟ್ ಆಗ್ಬಿಡ್ತಾರೆ. ನೀವ್ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಜನ ವಿತೌಟ್ ಎನಿ ರೀಸನ್ ಆಟೋಮೆಟಿಕ್ ಡಿಸ್ಕನೆಕ್ಟ್ ಆಗ್ತಾರೆ. ರೀಸನ್ ಏನ್ ಗೊತ್ತಾ? ಅದು ನಾವು ಲೆವೆಲ್, ನಮ್ ಕಾನ್ಶಿಯಸ್ ಲೆವೆಲ್, ನಾವು ಒಂದೊಂದ್ ಟೈಮ್ ಎವಾಲ್ವ್ ಆಗ್ತಾ ಇರ್ತೀವಿ, ಮುಂದೆ ಹೋಗ್ತಾ ಇರ್ತೀವಿ, ನಮ್ಮ ಆಲೋಚನೆ ಅದೆಲ್ಲ ಡಿಫರ್ ಆಗಿರುತ್ತೆ. ಇದಕ್ ಮುಂಚೆ ಎಕ್ಸಾಂಪಲ್ ಗಾಸಿಪ್ ಮಾಡ್ತಾ ಇರ್ತೀವಿ, ಆ ಸೆಟ್ ಆಫ್ ಫ್ರೆಂಡ್ಸ್ ಜೊತೆ ಇರ್ತೀವಿ, ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಹೇಳ್ಕೊಂಡು ನಾವು ಆ ಟೈಮ್ಲಿ ಹಂಗಿರ್ತೀವಿ. ಆಮೇಲೆ ನಮ್ಗೆ ಒಂದ್ ಸೆಟೈನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಯಾಕೆ ಅವ್ರ ಬಗ್ಗೆ ಎಲ್ಲ ಹೇಳಿ ನಾವ್ ಯಾಕೆ ಟೈಮ್ ಇದು ಮಾಡ್ಬೇಕು, ನಮ್ ಗ್ರೋತ್ ಏನೋ ಅದನ್ ಬಗ್ಗೆ ನೋಡೋಣ ಅಂತ ಡಿಸೈಡ್ ಮಾಡಿರ್ತೀವಿ. ಅದು ರಿಲೇಟೆಡ್ ಆಗಿ ನಾವು ಮೂವ್ ಆನ್ ಆಗ್ತಾ ಇರೋವಾಗ ಗಾಸಿಪ್ ಮಾಡ್ತಾ ಇರೋ ಫ್ರೆಂಡ್ಸ್ ಆಗ್ಲಿ ಪೀಪಲ್ ಆಗ್ಲಿ ನಮ್ ಜೊತೆ ಕನೆಕ್ಟ್ ಆಗಲ್ಲ. ಆಟೋಮೆಟಿಕ್ ಆಗಿ ಆ ಫೋನ್ ಕಾಲ್ ಮಾಡೋದು ಕಟ್ ಆಗ್ಬಿಟ್ಟಿರತ್ತೆ. ಏನು ಅವ್ರ ಇದ್ರಲ್ಲಿ ಬ್ಯುಸಿ ಆಗಿ ಇಟ್ಬಿಡ್ತಾರೆ, ನಮ್ ಜೊತೆ ಕಮ್ಯುನಿಕೇಟ್ ಮಾಡಕ್ಕೆ ಬರ್ದೇ ಇರೋ ತರ ಆ ಫ್ರೀಕ್ವೆನ್ಸಿ ಇರತ್ತೆ. ನಾವು ಆ ಫ್ರೀಕ್ವೆನ್ಸಿ ಬಂದು ಚೇಂಜ್ ಮಾಡಿರ್ತೀವಿ. ಇವಾಗ ಹೆಂಗೆ ರೇಡಿಯೋನಲ್ಲಿ 92.5 93.5 ಚೇಂಜ್ ಮಾಡ್ತೀವಲ್ಲ, 92.5 ನಲ್ಲಿ ಇರೋರು ಮಾತ್ರ ಬಂತಾ ಇದ್ರು. ನಾವ್ ಇವಾಗ ಸಡನ್ ಆಗಿ ಅಪ್ಗ್ರೇಡ್ ಮಾಡ್ಕೊಂಡು 93.5 ಇದಕ್ಕೆ ಮಾಡೋವಾಗ ಆ 93.5 ಫ್ರೀಕ್ವೆನ್ಸಿನಲ್ಲಿ ಇರೋ ಜನಗಳೇ ಬಂದು ನಿಮ್ಮ ಹತ್ರ ಸೆಟ್ ಆಗ್ತಾರೆ. ಸೊ ನೀವು ಆ ಫ್ರೀಕ್ವೆನ್ಸಿ ಲೆವೆಲ್ನ ಅಪ್ಲಿಫ್ಟ್ ಮಾಡಿದಾಗ ನಿಮ್ಗೆ ಯಾವ ತರ ಪೀಪಲ್ ಬೇಕು, ರೈಟ್ ಟೈಪ್ ಆಫ್ ಪೀಪಲ್, ಒಳ್ಳೆ ವ್ಯಕ್ತಿಗಳು ಬೇಕಂದ್ರೆ ಆ ಫ್ರೀಕ್ವೆನ್ಸಿನಲ್ಲಿ ನೀವು ವೈಬ್ರೇಟ್ ಆದಾಗ ಆ ತರನೇ ಬರ್ತಾರೆ. ಆಟೋಮೆಟಿಕ್ ಈ ನೆಗೆಟಿವ್ ಪೀಪಲ್, ಟಾಕ್ಸಿಕ್ ಪೀಪಲ್ ಡಿಸ್ಕನೆಕ್ಟ್ ಆಗ್ಬಿಡ್ತಾರೆ. ನೀವೇನು ಅದಕ್ಕೆ ಕಮಾಂಡ್ ಕೊಡ್ಬೇಕಂತ ಇಲ್ಲ, ಯು ಹ್ಯಾವ್ ಟು, ನೀವು ಒಂದು ಸ್ಟೆಪ್ ಎಕ್ಸ್ಟ್ರಾ ಮೇಲೆ ಹೋಗ್ಬೇಕು. ಹಂಗ್ ಹೋದ್ರೆ ಆಟೋಮೆಟಿಕ್ ಅದು ಸರಿ ಹೋಗತ್ತೆ. ಯಾಕಂದ್ರೆ ಇದು ನನ್ನ ಇದ್ರಲ್ಲಿ ಸುಮಾರು ಲೈಕ್ ನಾನು ಅದಕ್ ಮುಂಚೆ ಎಲ್ಲ ಗಾಸಿಪಿಂಗ್ ಎಲ್ಲ ಮಾಡ್ತಾ ಇದ್ದೆ. ನಾನ್ ಮಾಡಿಲ್ಲ ಅಂದ್ರೆ ಅದು ಸುಳ್ಳು, ಅದೆಲ್ಲ ಮಾಡ್ತಾ ಇದೆ. ಅದ್ರಲ್ಲಿ ಒಂದು ಅವಾಗೆಲ್ಲ ಒಂದು ಎಂಜಾಯ್ಮೆಂಟ್ ಇರತ್ತಲ್ವಾ, ಓ ಹೌದಾ ಹಂಗ, ಓ ಓಕೆ, ಓ ಅವಾಗ ಒಂದು ಮನಸ್ಸಿಗೆ ಒಂದು ಸಂತೋಷ, ಓಕೆ ಇವ್ರು ನಮ್ ತರಾನೇ ಇದಾರೆ, ಓಕೆ ಓಕೆ ಫೈನ್ ಫೈನ್ ಓಕೆ. ಆ ಸ್ವಲ್ಪ ಅವ್ರೇನಾದ್ರು ಕಷ್ಟಪಡ, ಓ ಓಕೆ ಓಕೆ, ಅದೇನೋ ಮನ್ಸು ಒಂದು ಸಂತೋಷ ಇದು ಆ ಟೈಮಲ್ಲಿ. ಆಮೇಲೆ ಈ ಟ್ರ್ಯಾಕ್ ಬಂದಾಗ ಅಯ್ಯೋ ನಾವ್ ಎಷ್ಟೊಂದು ತಪ್ಪು ಕೆಲಸ ಮಾಡಿದ್ವಿ, ನಾವ್ ಆ ತರ ಯೋಚನೆ ಮಾಡಿದ್ವಿ, ಮನ್ಸಲ್ಲೂ ಅವ್ರು ಕಷ್ಟ ಪಡೋದನ್ನ ಸಂತೋಷ ಪಟ್ಟಿದೀವಲ್ವಾ, ಅದ್ ತಪ್ಪಲ್ವಾ? ಅವಾಗೆಲ್ಲ ಹೆಂಗಿತ್ತಂದ್ರೆ ನಮ್ನ ಯಾರಾದ್ರೂ ನೋವು ಕೊಟ್ಟಿದ್ರೆ ಅವ್ರು ಕಷ್ಟಪಟ್ರೆ ಖುಷಿ, ಆ ಬಾ ನಮ್ಗ್ ನೋವು ಕೊಟ್ರಲ್ವಾ ಅವ್ರು ಇವಾಗ ಕಷ್ಟ ಪಡ್ತಾ ಇದಾರೆ ಅಂತ ಒಂದ್ ಖುಷಿ. ಬಟ್ ಇವಾಗ ಮೈಂಡ್ ಲೆವೆಲ್ ನಮ್ಗೇನೇ ಕಷ್ಟ ಕೊಟ್ರು ವಾಟ್ ಎವರ್ ಅವ್ರು ಚೆನ್ನಾಗಿರ್ಲಿ, ಅವ್ರು ಅವಾಗ ಏನೋ ಸಿಚುವೇಶನ್ ಗೊತ್ತಿಲ್ಲದೆ ಮಾಡ್ಬಿಟ್ರು, ಅವ್ರಿಗೆ ಆಮೇಲೆ ಅರಿವಾಗತ್ತೆ. ಇವಾಗ ನಾವು ಫರ್ಗಿವ್ ಮಾಡಿ ಲೆಟ್ ಗೋ ಮಾಡೋಣ ಅಂತ. ಯಾಕಂದ್ರೆ ನಮ್ ಮೈಂಡು ನಮ್ ಇದು ಪೀಸ್ಫುಲ್ ಆಗಿ ಇರಲ್ಲ ಹಂಗ್ ಮಾಡದೆ ಬಿಟ್ರೆ, ಅದ್ ಮತ್ತೆ 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 ಕುರಿತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಲೆಟ್ ಗೋ ಮಾಡ್ತೀವಿ. ಸೊ ಆ ಸ್ಟೇಜ್ ನಲ್ಲಿ ಇದ್ದು ನಾನು ಈ ಸ್ಟೇಜ್ಗೆ ಬಂದಿದ್ದೀನಿ. ಸೊ ನಾನು ಅದೇ ಒನ್ ಬೈ ಒನ್ ಒಂದೊಂದು ಲ್ಯಾಡರ್ ಸ್ಟೆಪ್ ನಮ್ನ ಸೆಲ್ಫ್ ಅನಾಲಿಸಿಸ್, ಕಾಂಟಂಪ್ಲೇಟ್, ನಾವ್ ಎಲ್ಲಿ ತಪ್ಪು ಮಾಡ್ತಾ ಇದ್ವಿ, ಏನ್ ಮಾಡ್ತಾ ಇದ್ವಿ. ಫರ್ಗಿವ್ ಅಲ್ಲ, ಅವಾಗೆಲ್ಲ ನನ್ ಫರ್ಗಿವ್ ಮಾಡಕ್ಕೆ ಕಷ್ಟ ಆಗ್ತಾ ಇತ್ತು. ಕ್ಷಮ ಹೆಂಗ್ ಕ್ಷಮಿಸೋದು, ಅವ್ರ ಅಷ್ಟೆಲ್ಲ ನಮ್ಗೆ ಅನ್ಯಾಯ ಮಾಡಿದಾರೆ, ಅಷ್ಟು ತೊಂದರೆ ಕೊಟ್ಟಿದ್ದಾರೆ, ಅವ್ರ ಹೆಂಗ ನಾನು ಕ್ಷಮಿಸೋದು ಅಂತ ನಂಗೆ ಮನ್ಸೇ ಬರ್ತಾ ಇರ್ಲಿಲ್ಲ. ಆಮೇಲೆ ಗೊತ್ತಾಯ್ತು, ನಾನು ಶಾಂತವಾಗಿ ನಾನ್ ಪೀಸ್ಫುಲ್ ಆಗಿ ಇರ್ಬೇಕಂದ್ರೆ ಅವ್ರನ್ನ ನಾನು ಫರ್ಗಿವ್ ಮಾಡಿದ್ರೇನೆ ನಾನು ಇಲ್ಲಿ ಪೀಸ್ಫುಲ್ ಆಗಿರೋದು. ನಾನು ಅದು ಇಲ್ಲ ಅಂದ್ರೆ ಅವ್ರದ್ದೇ ಮೈಂಡ್ ಒಳಗೆ ಹೋಗ್ತಾ ಇರತ್ತೆ, ಬ್ಯಾಕ್ ಗ್ರೌಂಡ್ ನಲ್ಲಿ ಅದು ಪಾರ್ಟ್ ಮೂವಿ ತರ ಹೋಗ್ತಾ ಇರತ್ತೆ. ಸೊ ಅದಕ್ಕೆ ನನ್ಗೆ ಪೀಸ್ಫುಲ್ ಇಂಪಾರ್ಟೆಂಟ್. ಇವಾಗ ನಾನು ಹ್ಯಾಪಿಯಾಗಿ ಇರ್ಬೇಕು, ನನ್ಗೆ ಇಂಪಾರ್ಟೆಂಟ್ ಅಂದ್ರೆ ಅವ್ರನ್ನ ಕ್ಷಮಿಸ್ಬಿಟ್ರೆ ನನ್ ಸೋಲು ಹ್ಯಾಪಿಯಾಗಿ ಪೀಸ್ಫುಲ್ ಆಗಿ ಇರುತ್ತೆ. ಆ ಒಂದು ಆ ನಾಲೆಜ್ ಬಂದಿದೆ, ಅಪ್ಗ್ರೇಡ್ ಆಗಿದೆ. ಸೊ ಆ ಟೈಮಲ್ಲಿ ಇದ್ದಾಗ ಆಟೋಮೆಟಿಕ್ ಆ ಪೀಪಲ್ ಎಲ್ಲ ಡಿಸ್ಕನೆಕ್ಟ್ ಆಗ್ಬಿಟ್ರು, ಯಾರು ಅಷ್ಟು ಬರೋದಿಲ್ಲ, ಡಿಸ್ಕನೆಕ್ಟ್ ಆಗ್ಬಿಡ್ತಾರೆ.
ಇಲ್ಲ ಅವರಲ್ಲಿ ಚೇಂಜಸ್ ಆಗಿದ್ರೆ ಕನೆಕ್ಟ್ ಆಗ್ತಾರೆ, ನಮ್ಮ ಫ್ರೀಕ್ವೆನ್ಸಿಗೆ ಅವರು ಟ್ಯೂನ್ ಇನ್ ಆಗಿದ್ರೆ ಕನೆಕ್ಟ್ ಆಗ್ತಾರೆ, ಆ ತರ. ಸರಿನಾ? ನೀವು ನೆಗೆಟಿವ್ ಆಗಿ ಕಮೆಂಟ್ ಕೊಡೋಕ್ಕಿಂತ ಪಾಸಿಟಿವ್ ಆಗಿ ನಾವು ಕಮೆಂಟ್ ಕೊಟ್ಟು ಚೇಂಜ್ ಮಾಡ್ಕೋಬಹುದು. ಓಕೆ, ಅರ್ಥ ಆಯ್ತಲ್ವಾ ಪ್ರಿಯಾಂಕಾ ಅವರೇ? ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ವೆಬಿನಾರ್ ತರ ಕ್ಲಾಸಸ್ ನಡೀತಾ ಇದೆ. ಓಕೆ 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 ಮಾ, ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಮಮತಾ ಅವರೇ, ನೀವೇನಾದ್ರು No, ma'am. ಹೇಳ್ಬೇಕಾ? ಇಲ್ಲ ಮ್ಯಾಮ್. ಅರ್ಥ ಆಯ್ತಾ ಮಮತಾ ಅವರೇ? ಎಸ್ ಮ್ಯಾಮ್, ಅರ್ಥ ಆಯ್ತು ಮ್ಯಾಮ್. ಓಕೆ ಓಕೆ ಮಾ, ಫೈನ್. ಇದು ಫಾಲೋ ಮಾಡಿ ಹೇಳಿ ರಿಸಲ್ಟ್ ನ, ಸರಿನಾ? ಓಕೆ Okay ಮ್ಯಾಮ್. guys, ಓಕೆ thank you ಮ್ಯಾಮ್. so much. Thanks a lot for making this valuable session. Thanks a lot guys. ಮತ್ತೆ ನಾವು ಫ್ರೈಡೆ ಮೀಟ್ ಆಗೋಣ. See you. Bye.